ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ನಾಳೆ ವೈಕುಂಠ ಏಕಾದಶಿ ಡಿಸೆಂಬರ್ 30, 2025. ವೈಕುಂಠ ಏಕಾದಶಿಯನ್ನು ಯಾಕೆ ಆಚರಣೆ ಮಾಡಬೇಕು? ವೈಕುಂಠ ಏಕಾದಶಿ ಆಚರಣೆ ಮಾಡಬೇಕಾದ್ರೆ ಪಾಲಿಸಬೇಕಾದ ನಿಯಮಗಳು ಯಾವುದು? ಪೂಜಾ ಸಮಯ ಯಾವುದು ಮತ್ತು ಪೂಜಾ ವಿಧಾನ? ವೈಕುಂಠ ಏಕಾದಶಿ ಅಂದರೆ ಏನು? ಇದರ ಹಿನ್ನೆಲೆಯ ಕಥೆ ಏನು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೂ ವೈಕುಂಠ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಿದ್ರೆ ನಿಮ್ಮ ಸಕಲ ದಾರಿದ್ರ್ಯಗಳು ಕೂಡ ದೂರವಾಗಿ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುವಂಥ ನಿಯಮಗಳು ಯಾವುದು? ಯಾವ ನಿಯಮಗಳನ್ನ ಪಾಲನೆ ಮಾಡಿದ್ರೆ ನಿಮಗೆ ಅಷ್ಟೈಶ್ವರ್ಯ ಸಿಗುತ್ತೆ ನೋಡೋಣ ಬನ್ನಿ. ವರ್ಷದ ಕೊನೆಯ ಹಾಗೂ ಮಹತ್ವದ ಆಚರಣೆಯಾದ ವೈಕುಂಠ ಏಕಾದಶಿಯನ್ನು ಡಿಸೆಂಬರ್ 30 ಅಂದರೆ ನಾಳೆ ಆಚರಣೆ ಮಾಡಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೈಕುಂಠ ಏಕಾದಶಿ ಸೋಮವಾರ ಇಂದು ಬೆಳಗ್ಗೆ 3:29 ಆರಂಭವಾಗಿ ಮಂಗಳವಾರ ಮಧ್ಯರಾತ್ರಿ 1:17 ಇದೆ. ಈ ದಿನ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಪುರಾಣ ಕಥೆಗಳ ಪ್ರಕಾರ ವೈಕುಂಠ ಏಕಾದಶಿ ದಿನ ತುಳಸಿ, ಆಹಾರ ಪದಾರ್ಥ ಮತ್ತು ದನಿಯನ ಮನೆಗೆ ತರೋದು ವರ್ಷ ಪೂರ್ತಿ ಅದೃಷ್ಟ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಶುಭ್ರವಾಗಿರುವಂಥ ವಸ್ತ್ರಗಳನ್ನು ಧರಿಸಿ ವಿಷ್ಣು ದೇಗುಲಕ್ಕೆ ಉತ್ತರ ದ್ವಾರದ ಮೂಲಕ ದೇವಾಲಯವನ್ನು ಪ್ರವೇಶಿಸಿದರೆ ಮೋಕ್ಷ ಪ್ರಾಪ್ತಿಯಾಗುವುದರ ಜೊತೆಗೆ ನಿಮ್ಮ ಕೋರಿಕೆಗಳು ಕೂಡ ಈಡೇರುತ್ತೆ. ಈ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವ 24 ಏಕಾದಶಿಗಳ ಆಚರಣೆ ಮಾಡಿದಷ್ಟೇ ಫಲ ನಿಮಗೆ ಲಭಿಸುತ್ತೆ. ಈ ದಿನ ಅಂಗಡಿಯಿಂದ ಒಂದು ಹೊಸ ಸೀರೆಯನ್ನು ಮನೆಗೆ ತಗೊಬನ್ನಿ. ಮನೆಯಲ್ಲಿ ತುಳಸಿ ಪೂಜೆ ಮಾಡಿ, ತುಳಸಿಗೆ ಬಾಗಿನ ಅರ್ಪಿಸಿ. ಇದರಿಂದ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಕೃಪೆಗೂ ಕೂಡ ನೀವು ಪಾತ್ರರಾಗ್ತೀರಾ. ದೇವರ ಮುಂದೆ 11, 21 ಅಥವಾ 51 ದೀಪಗಳನ್ನ ಹಚ್ಚೋದ್ರಿಂದ ನಿರುದ್ಯೋಗ ಸಮಸ್ಯೆ ದೂರವಾಗುತ್ತೆ. ಇನ್ನು ವಿಷ್ಣು ದೇವಸ್ಥಾನಕ್ಕೆ ಹೋಗುವಾಗ ಒಂದೆರಡು ಏಲಕ್ಕಿ ಹಾಗೂ ನಾಣ್ಯಗಳನ್ನ ತಗೊಂಡೋಗಿ. ಏಲಕ್ಕಿ ಮತ್ತು ನಾಣ್ಯ ಎರಡನ್ನೂ ಕೂಡ ದೇವ್ರ ಉಂಡೆಗೆ ಹಾಕೋದು ಈ ದಿನ ಅತ್ಯಂತ ಶುಭಕರ. ವೈಕುಂಠ ಏಕಾದಶಿಯಂದು ಹಳದಿ ಬಣ್ಣದ ಕವಡಿಯನ್ನು ಮನೆಗೆ ತರೋದ್ರಿಂದ ಲಕ್ಷ್ಮಿಯನ್ನು ಮನೆಗೆ ಕರೆತಂದಂತೆ. ಈ ಕವಡಿಗಳನ್ನು ಹಾಲಿನಿಂದ ಶುದ್ಧ ಮಾಡಿ ಬೀರು ಅಥವಾ ದೇವರ ಕೋಣೆಯಲ್ಲಿ ಇಟ್ಟರೆ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅನ್ನೋ ನಂಬಿಕೆ ಇದೆ. ಇಂದು ವಿಷ್ಣುವಿಗೆ ಏಲಕ್ಕಿ ಮಾಲೆ ಅರ್ಪಿಸೋದ್ರಿಂದ ನಮ್ಮ ಮನೋಕಾಮನೆಗಳು ಈಡೇರುತ್ತವೆ. ಅಲ್ಲದೆ ವಾಸ್ತುದೋಷ ದೂರವಾಗಿ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ. ಈ ದಿನ ಸಂಜೆ ಮಣ್ಣಿನ ದೀಪ ಬೆಳಗಿಸೋದು ಉತ್ತಮವಾಗಿದೆ. ಈ ದಿನ ತುಳಸಿ ಬೀಜಗಳನ್ನ ಹಾಲಿನಲ್ಲಿ ಬೆರೆಸಿ ವಿಷ್ಣು ಹಾಗೂ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತೆ. ವಿಷ್ಣುವಿಗೆ ಪಚ್ಚಕರ್ಪೂರ ಪ್ರಿಯವಾದ ವಸ್ತು. ಹಾಗಾಗಿ ತಿರುಪತಿಯಲ್ಲಿ ಕೂಡ ಪ್ರತಿದಿನ ವಿಷ್ಣುವಿಗೆ ಪಚ್ಚಕರ್ಪೂರ ಹಚ್ಚಲಾಗುತ್ತೆ. ಏಕಾದಶಿ ದಿನ ಪಚ್ಚಕರ್ಪೂರದ ಆರತಿ ಬೆಳಗಿಸೋದ್ರಿಂದ ಮನೆಯ ವಾತಾವರಣ ಶುದ್ಧಿಯಾಗುತ್ತೆ. ಜೊತೆಗೆ ವಿಷ್ಣುವಿನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಇನ್ನು ಈ ದಿನ ಏನು ಮಾಡಬಾರ್ದು ಅನ್ನೋದಾದರೆ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸಬಾರದು. ಗಂಡ ಹೆಂಡತಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ವೈಕುಂಠ ಏಕಾದಶಿ ದಿನ ಭಗವದ್ಗೀತೆ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಅತ್ಯಂತ ಪುಣ್ಯದ ಕೆಲಸ. ನೀವು ವಿಷ್ಣು ಸಹಸ್ರನಾಮವನ್ನು ಓದಬಹುದು ಅಥವಾ ಭಗವದ್ಗೀತೆಯನ್ನು ಓದಬಹುದು. ನಿಮಗೆ ಓದೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ನೀವು ಆ ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿದ್ರೂ ಕೂಡ ನಿಮಗೆ ಪೂರ್ವಜನ್ಮದ ಕರ್ಮಗಳು ಕೂಡ ಕಳೆಯುತ್ತೆ. ವಿಷ್ಣು ಸಹಸ್ರನಾಮವನ್ನು ಓದೋಕ್ಕಾಗ್ತಿಲ್ಲ ಅಥವಾ ಓದೋಕ್ಕೆ ಬರಲ್ಲ ಅನ್ನೋರು ವಿಡಿಯೋ ಪ್ಲೇ ಮಾಡಿ ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಬೋದು. ಅದು ಕೂಡ ಅತ್ಯಂತ ಶುಭಕರ. ಇನ್ನು ವೈಕುಂಠ ಏಕಾದಶಿ ಬಗ್ಗೆ ಪುರಾಣಗಳಲ್ಲಿ ಇರುವಂಥ ಕಥೆ ಏನು ಅಂತ ತಿಳ್ಕೊಳ್ಳೋಣ. ನಂದಗೋಪ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನು ತಪ್ಪದೆ ಆಚರಿಸುತ್ತಿದ್ದ. ಒಮ್ಮೆ ಏಕಾದಶಿ ವ್ರತ ಆಚರಿಸಿ
ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದ. ಅದು ರಾಕ್ಷಸರ ಸಂಚಾರದ ಕಾಲವಾಗಿದ್ದರಿಂದ ವರುಣದೇವನ ಸೇವಕನಾಗಿದ್ದ ರಾಕ್ಷಸ ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ದನು. ಇತ್ತ ನಂದನು ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದಿರಲು ಗೋಪಾಲಕುಲದವರೆಲ್ಲ ಬಲರಾಮರಿಗೆ ಈ ಸುದ್ದಿ ಮುಟ್ಟಿಸಿದರು. ಶ್ರೀಕೃಷ್ಣ ತಂದೆಯನ್ನು ಕರೆತರುವುದಾಗಿ ಹೇಳಿ ವರುಣಲೋಕಕ್ಕೆ ಬಂದನು. ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದಾದ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸಿದ. ಶ್ರೀಕೃಷ್ಣ ವರುಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದಿರುಗಿಸಿದನು. ನಂದಗೋಪನಿಗೆ ಪರಮಾನಂದವಾಯಿತು. ವರುಣನ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನು ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲರಿಗೆಲ್ಲ ಹೆಮ್ಮೆ ಎನಿಸಿತು. ಆದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ, ಆದರೆ ಅವನ ನಿಜರೂಪ ಅರಿಯಲಾರೆವು ಎಂದು ಪರಿತಪಿಸಿದರು. ಇದನ್ನರಿತ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ. ಕೃಷ್ಣ ಹೇಳಿದಂತೆ ಮಾಡಿದ ಅವರಿಗೆ ವೈಕುಂಠದ ದರ್ಶನವಾಯಿತು. ಅವರ ಮನಸ್ಸು ತೃಪ್ತಿಯನ್ನು ಹೊಂದಿತು. ಶ್ರೀಕೃಷ್ಣನು ಪರದೈವವೆಂಬ ಅವರ ನಂಬಿಕೆ ಸ್ಥಿರವಾಯಿತು. ಎಲ್ಲರೂ ಧನ್ಯರಾದರು. ಬಹುಶಃ ಈ ಕಾರಣಕ್ಕೆ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆದಿರಬಹುದು ಎಂಬ ನಂಬಿಕೆ ಇದೆ. ಇನ್ನು ವೈಕುಂಠ ಏಕಾದಶಿಯ ಮಹತ್ವವನ್ನು ನೋಡೋದಾದರೆ, ಈ ದಿನ ವಿಷ್ಣುವು ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾನೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಇದನ್ನು ವೈಕುಂಠ ದ್ವಾರ ಎಂದು ಕರೆಯಲಾಗುತ್ತೆ. ಈ ದಿನ ಉಪವಾಸ, ಪೂಜೆ ಇದೆಲ್ಲವೂ ಕೂಡ ಅತ್ಯಂತ ಶುಭಕರ ಮತ್ತು ಇದರಿಂದ ಮೋಕ್ಷ ಸಿಗುತ್ತೆ, ಪಾಪಗಳು ನಾಶವಾಗುತ್ತೆ ಎಂದು ಹೇಳಲಾಗುತ್ತೆ. ಇದನ್ನು ಮುಕ್ಕೋಟಿ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಎಲ್ಲರಿಗೂ ಕೂಡ ಈ ವೈಕುಂಠ ಏಕಾದಶಿ ಶುಭಕರವಾಗಿರಲಿ, ಶುಭ ಫಲಗಳನ್ನ ಕೊಡಲಿ ಅಂತ ಆಶಿಸ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.